ನಮ್ಮ ದೇಶದಲ್ಲಿ ಅದ್ಯಾಕೋ ಅಂಗವಿಕಲರ ಸಾಧನೆಯನ್ನು ಗುರುತಿಸುವ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ಹೀಗಾಗಿ ವಿಶ್ವಮಟ್ಟದ ಸಾಧನೆ ಮಾಡಿದರೂ ಯಾರೊಬ್ಬರಿಗೂ ಗೊತ್ತಾಗೋದೇ ಇಲ್ಲ. ವಿಶ್ವದ ನಂಬರ್ 1 ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ವಿಶ್ವದ ನಂಬರ್ 1 ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಬೆಂಗಳೂರಿನವರು ಅನ್ನೋದು ಬಹುತೇಕರಿಗೆ ಗೊತ್ತೇ ಇಲ್ಲ. ಆನಂದ್ ಈ ವಾರದ ಸುವರ್ಣ ಸ್ಟಾರ್. ಬನ್ನಿ ಈ ಸ್ಟಾರ್ನ ನೋಡ್ತಾ ಈ ವಿಶೇಷ ಕ್ರೀಡಾ ಸಂಚಿಕೆಯನ್ನು ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಹೀಗೆ ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಬೆವರಿಳಿಸ್ತಾ ಇರೋದು ಬೇರಾರು ಅಲ್ಲ, ವಿಶ್ವದ ನಂಬರ್ 1 ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಆನಂದ್. ಇತ್ತೀಚೆಗಷ್ಟೇ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನ ಗೆದ್ಕೊಂಡು ಬಂದಿರುವ ಅವರು ತಮ್ಮ ಗುರಿಯನ್ನ ಮುಟ್ಟಿರುವ ಸಂತಸದಲ್ಲಿದ್ದಾರೆ. ಈಗ ರೀಸೆಂಟ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಪ್ಯಾರಾ ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಗೋಲ್ಡ್ ಮೆಡಲ್ ತೊಗೊಂಡು ವರ್ಲ್ಡ್ ಚಾಂಪಿಯನ್ ಆಗಿದ್ದೀನಿ. ನನ್ನ 15 ವರ್ಷದ ಇದರಲ್ಲಿ ನನ್ನ ಪ್ಯಾರಾ ಬ್ಯಾಡ್ಮಿಂಟನ್ ಜರ್ನಿಯಲ್ಲಿ ಇದೊಂದು ಅಚೀವ್ಮೆಂಟ್. ನನ್ನ ಗೋಲ್ಡ್ ಮೆಡಲ್ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಮೆಡಲ್ ತೊಗೊಬೇಕು ಅಂತ ಇದ್ದೀನಿ. ನನ್ನ ಆಸೆ ಈಗ 15 ವರ್ಷ ಆದಮೇಲೆ ನೆರವೇರಿದೆ. ತುಂಬ ಖುಷಿ ಆಗ್ತಾ ಇದೆ. ಪಿಯುಸಿಯನ್ನ ಅರ್ಧಕ್ಕೆ ನಿಲ್ಲಿಸಿದ್ದ ಆನಂದ್ ಫಿಟ್ನೆಸ್ಗಾಗಿ ಬ್ಯಾಡ್ಮಿಂಟನ್ ಆಡ್ತಿದ್ರಂತೆ. ಆ ಬಳಿಕ ಇದನ್ನೇ ಯಾಕೆ ವೃತ್ತಿ ಬದುಕಾಗಿ ಸ್ವೀಕರಿಸಬಾರದು ಅನ್ನೋ ಯೋಚನೆ ಮಾಡಿ ಅಖಾಡಕ್ಕೆ ಇಳಿದ್ರು. ಆದ್ರೆ ಭಾರತದಿಂದ ಪ್ಯಾರಾ ಬ್ಯಾಡ್ಮಿಂಟನ್ ಎಲ್ಲದೇ ಇರದಿದ್ರಿಂದ ಆರಂಭದ 3 ವರ್ಷಗಳು ಕೇವಲ ರಾಷ್ಟ್ರಮಟ್ಟದ ಸ್ಪರ್ಧೆಗಳಿಗಷ್ಟೇ ಸೀಮಿತವಾಗಬೇಕಾಯಿತು. ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ನಮೆಂಟಲ್ಲಿ ನನಗೆ ಅಂತ ಏನು ಅಚೀವ್ಮೆಂಟ್ ಬರಲಿಲ್ಲ, ಏನೋ ರಿಸಲ್ಟ್ ಸಿಗಲಿಲ್ಲ. ಪ್ರತಿಯೊಂದು ಮ್ಯಾಚಸ್ ಓದ್ಕೊಂಡು ಬಂದೆ. ಬಟ್ ಅಲ್ಲಿ ಕಾಂಪಿಟೇಷನ್ ಲೆವೆಲ್ ಏನು ಅಂದ್ಬಿಟ್ಟು ನನಗೆ ಅಲ್ಲಿ ಗೊತ್ತಾಯ್ತು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ಥರ ಕಾಂಪಿಟೇಷನ್ ಇರುತ್ತೆ ಅನ್ನೋದು ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಅದಾದಮೇಲೆ ಇಲ್ಲಿ ಬಂದು ನಾರಾಯಣ ಸ್ವಾಮಿ ಅಂತ ಕೋಚು, ಸೀನಿಯರ್ ಪ್ಲೇಯರ್ ಅವರು, ಅವ್ರ ಹತ್ರ ಕೋಚಿಂಗ್ ಜಾಯ್ನ್ ಆಗಿ ಅವರಂಟ್ರಲ್ಲಿ ಒಂದು 6 ತಿಂಗಳು ಟ್ರೈನಿಂಗ್ ತೊಗೊಂಡ್ಮೇಲೆ 2002 ವರ್ಲ್ಡ್ ಕಪ್ ಶುರು ಆಯಿತು ಬ್ಯಾಂಗ್ಳೂರಲ್ಲೇ. ಆ ವರ್ಲ್ಡ್ ಕಪ್ಪಲ್ಲಿ ನನಗೆ ಸಿಂಗಲ್ಸಲ್ಲಿ ಮತ್ತು ಡಬಲ್ಸಲ್ಲಿ 2 ಬ್ರಾನ್ಸ್ ಮೆಡಲ್ ಬಂತು. ಅಲ್ಲಿಂದ ನನ್ನ ಮೆಡಲ್ ಜರ್ನಿ ಸ್ಟಾರ್ಟ್ ಆಯಿತು. 2002ರಿಂದ ಈವರೆಗೂ ಯಾವೊಂದು ವರ್ಷವೂ ಅಂತಾರಾಷ್ಟ್ರೀಯ ಪದಕಗಳನ್ನ ಆನಂದ್ ಮಿಸ್ ಮಾಡಿಕೊಂಡಿಲ್ಲ. ಈ ಸಾಧನೆಯನ್ನ ಗುರುತಿಸಿರುವ ರಾಜ್ಯ ಸರ್ಕಾರ ಏಕಲವ್ಯ, ಕೆಂಪೇಗೌಡ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನ ನೀಡಿ ಗೌರವಿಸಿದೆ. ಆನಂದ್ ಬಗ್ಗೆ ಸಹ ಆಟಗಾರರಲ್ಲಿ ಅಪಾರ ಅಭಿಮಾನವಿದೆ. ನನಗಂತೂ ಭಾಳ ಬೆಸ್ಟ್ ಫ್ರೆಂಡ್ ಅಂದರೆ ಬೆಸ್ಟ್ ಕ್ಲೋಸ್ ಸ್ನೇಹಿತನ ಒಂಥರ ನನಗೆ ತಮ್ಮ ಇದ್ದಂಗೆ. ನಾನು ಅವ್ರಿಗಿನ ವಯಸ್ಸಲ್ಲಿ ದೊಡ್ಡವರು ಇರ್ಬೋದು, ಆದರೆ ತಮ್ಮನಕಿನ ಹೆಚ್ಚಾಗಿ ನೋಡ್ಕೊಂಡು ಹೋಗ್ತಾರೆ. ಎಲ್ಲೋ ಹೋದರೂ ನಾವು ಜೊತೆಗೆ ಹೋಗ್ತೇವೆ. ನನಗೆ ಅಟ್ಲೀಸ್ಟ್ ನನಗೆ ಹೊರಗಡೆ ಫಾರಿನ್ಗೆಲ್ಲ ಹೋದಾಗ ನನಗೆ ಇಂಗ್ಲೀಷ್ ಬರೋಲ್ಲ, ಆದರೆ ಇವರೆಲ್ಲ ಹೋಗಿ ಸಪೋರ್ಟ್ ಮಾಡ್ಕೊಂಡು ಎಲ್ಲೇ ಹೋದರೂ ಕರ್ಕೊಂಡು ಹೋಗಿ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ. ಪ್ಯಾರಾ ಅಥ್ಲೆಟಿಕ್ಗಳಿಗೆ ಸರ್ಕಾರದ ಕಡೆಯಿಂದ ಸಿಕ್ಕೋ ಸೌಲಭ್ಯಗಳು ತುಂಬಾನೇ ಕಡಿಮೆ. ಇಷ್ಟಾಗಿಯೂ ಯಾರೊಬ್ಬರನ್ನ ದೂರದ ಆನಂದ್ ಎಲ್ಲರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನೇ ಆಡ್ತಾರೆ. ಆದರೆ ಓರ್ವ ಅಂತಾರಾಷ್ಟ್ರೀಯ ಕ್ರೀಡಾಪಟುವಿಗೆ ಉತ್ತಮ ಸೌಲಭ್ಯ ಸಿಕ್ಕರೆ ಇನ್ನಷ್ಟು ಸಾಧನೆ ಮಾಡಬಹುದು ಅನ್ನೋದು ಇತರೆ ಆಟಗಾರರ ಅಭಿಪ್ರಾಯ. ಈ ಪ್ಯಾರಾ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಅವ್ರಿಗೆಲ್ಲ ಒಂದು ಸಪ್ರೇಟ್ ಕೋಚಿಂಗ್ ಟ್ರೈನಿಂಗ್ ಕೊಟ್ಟು ಒಂದು ಟೂರ್ನಮೆಂಟ್ಗಿಂತ ಒಂದು 2 to 3 ಮಂತ್ಸ್ ಹಿಂದೆ ಎಲ್ಲ ಪ್ರಾಕ್ಟೀಸ್ ಕ್ಲೀನಾಗಿ ಮಾಡಿಸಿ ಅವ್ರಿಗೆ ಒಂದು ಸಪ್ರೇಟ್ ಬ್ಯಾಚ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಎಲ್ಲರೂ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆನಂದ್ ಕುಮಾರ್ ಅವರೆಲ್ಲ ಬೇರೆಯವರು ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಕೊಟ್ಟು ನಮ್ಮ ಇಂಡಿಯಾ ಇನ್ನೂ ಪ್ರೌಡ್ ಮಾಡ್ಬೋದು ಅನಿಸುತ್ತೆ. ದೇಶಕ್ಕೆ ಒಳ್ಳೆಯ ಹೆಸರು ತಂದುಕೊಡ್ತಿರುವ ಆನಂದ್ ತಾವು ಬೆಳೆದ್ರಷ್ಟೇ ಸಾಲದು, ಇತರರು ಬೆಳೆಯಲಿ ಅನ್ನೋ ಸ್ವಭಾವದವರು. ಹೀಗಾಗಿ ಸಾಕಷ್ಟು ಯುವ ಪ್ರತಿಭೆಗಳನ್ನ ತಯಾರು ಮಾಡ್ತಿದ್ದಾರೆ. ಇವರ ಕೈ ಕೆಳಗೆ ತರಬೇತಿ ಪಡೆದಿರೋ ಹಲವು ಹುಡುಗರು ರಾಜ್ಯದ ಟಾಪ್ 10 ರ್ಯಾಂಕಿಂಗ್ನಲ್ಲಿ ಸ್ಥಾನ ಗಿಟ್ಟಿಸಿದ್ದಾರೆ ಅನ್ನೋದು ಹೆಮ್ಮೆಯ ವಿಚಾರ. ಕ್ಯಾಮರಾಮನ್ ವಸಂತ್ ಜೊತೆ ಮಂಜೇಶ್ ವಿಶ್ವನಾಥ್, ಸುವರ್ಣ ನ್ಯೂಸ್, ಬೆಂಗಳೂರು.